ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ನೀಟ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಅದರದ್ದು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಏನೇನು ಇನ್ಫಾರ್ಮೇಷನ್ ಇದೆ ಚೆಕ್ ಮಾಡಿ ಫ್ರೆಂಡ್ಸ್. ಇವತ್ತು ಫೆಬ್ರವರಿ 8 ನೀಟ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಓಕೆ, ನೀಟ್ ಎಕ್ಸಾಮ್ನ ಇಲ್ಲಿ ಇಂಗ್ಲೀಷ್ ಬಿಟ್ಬಿಟ್ಟು ಮತ್ತು ಬೇರೆ ಅದರ್ 13 ಲ್ಯಾಂಗ್ವೇಜಲ್ಲೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನಮಗೆ ಕನ್ನಡ ಕೂಡ ಇದೆ. ನಾವು ಈ ಸರಿ ನೀಟ್ನ ನಾವು ಕನ್ನಡದಲ್ಲೂ ಬರಿಬೋದು. ಆನ್ಲೈನ್ ಅಪ್ಲಿಕೇಶನ್ ನಿಮಗೆ 8 ಫೆಬ್ರವರಿ ಅಂದರೆ ಇವತ್ತು 8 ಫೆಬ್ರವರಿ 2026 8 ಮಾರ್ಚು 2026 ನೈಟು 9 ಗಂಟೆ ತನಕ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರುತ್ತೆ. ಸೊ ಅಪ್ಲಿಕೇಶನ್ ಹಾಕಿದ್ಮೇಲೆ ಫೀಸ್ ಕಟ್ಟಲಿಕ್ಕೆ ನಿಮಗೆ ಲಾಸ್ಟ್ ಡೇಟು 8 ಮಾರ್ಚು ರಾತ್ರಿ 11:50 ತನಕ ಟೈಮ್ ಇರುತ್ತೆ. ಓಕೆ, ಅಪ್ಲಿಕೇಶನ್ ಹಾಕಿರ್ತೀರ. ಅಪ್ಲಿಕೇಶನ್ ಹಾಕಿದಾಗ ಏನಾದರೂ ಸ್ವಲ್ಪ ಮಿಸ್ಟೇಕ್ ಏನಾದರೂ ಆಗಿತ್ತು ಅಂದರೆ ನಿಮಗೆ 10 ಮಾರ್ಚು ಮತ್ತು 11, 12 3 ದಿವಸ ಟೈಮ್ ಕೊಟ್ಟಿದ್ದಾನೆ. ಅದರಲ್ಲಿ ನಿಮಗೇನಾದರೂ ಕರೆಕ್ಷನ್ ಮಾಡೋ ಅವಶ್ಯಕತೆ ಇತ್ತು ಅಂದರೆ ನೀವು ಕರೆಕ್ಷನ್ ಮಾಡ್ಕೋಬೋದು. 10, 11 ಮತ್ತು 12 3 ದಿವಸ ನಿಮಗೆ ಟೈಮ್ ಇರುತ್ತೆ. ಓಕೆ, ನೆಕ್ಸ್ಟು ನಿಮಗೆ ಫೀಸ್ ಡೀಟೇಲ್ಸ್ ಹೇಳ್ತೀನಿ. ಫೀಸ್ ಡೀಟೇಲ್ಸ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಜನರಲ್ ಕೆಟಗರಿ ಅವರಿಗೆ 1700 ರೂಪಾಯಿ ಫೀಸ್ ಇದೆ. ಅದೇ ರೀತಿ EWS ನೆಕ್ಸ್ಟು OBC NCL ಅಂತ ಬರುತ್ತೆ. ಸೊ OBC NCL ಯಾರ್ಯಾರು ಬರ್ತಾರೆ ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಈಗ OBC NCL ಮತ್ತು EWS ಅವ್ರಿಗೆ 1600 ರೂಪಾಯಿ ಇರುತ್ತೆ. ನೆಕ್ಸ್ಟು SC ಮತ್ತು ST ಹ್ಯಾಂಡಿಕ್ಯಾಪ್ಟು ಮತ್ತು ಥರ್ಡ್ ಜೆಂಡರ್ ಇವ್ರಿಗೆ 1000 ರೂಪಾಯಿ ಫೀಸ್ ಇರುತ್ತೆ. ಓಕೆ, ಔಟ್ಸೈಡ್ ಇಂಡಿಯಾ ಬಂದುಬಿಟ್ಟು 9500 ರೂಪಾಯಿ ಇದೆ. ಓಕೆ, ನೀಟ್ ಎಕ್ಸಾಮ್ನ ನಿಮಗೆ ಮೇ 3ನೇ ತಾರೀಕು ನಡೆಸ್ತಾರೆ. ಮಧ್ಯಾಹ್ನ 2ರಿಂದ 5 ಗಂಟೆ ತನಕ ಮಧ್ಯಾಹ್ನ ಶೆಡ್ಯೂಲಲ್ಲಿರೋದು. 3ನೇ ತಾರೀಕು ಮೇಗೆ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ನೀಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಲ್ಲಿ ನಿಮಗೆ ಕ್ಯಾಸ್ಟ್ ಬಂದುಬಿಟ್ಟು SC ಮತ್ತು ST ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅದು ನಡೆಯುತ್ತೆ. ನೆಕ್ಸ್ಟ್ ಇಲ್ಲಿ OBC NCL ಅಂತ ಇದೆ. OBC NCL ಅಂತಂದರೆ ನಾನ್ ಕ್ರಿಮಿ ಲೇಯರ್ ಅಂತ ಬರುತ್ತೆ. ಸೊ ಇವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ www.ncbc.nic.in. ಸೊ ಈ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಮ್ಮ ಕ್ಯಾಸ್ಟು OBC NCL ಲೀಸ್ಟಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಲಿಂಕ್ ಕೊಟ್ಟಿದ್ದಾನೆ. ಸೊ ಏನಂತಂದರೆ ನಮ್ಮ ಕರ್ನಾಟಕ ಸ್ಟೇಟಿಂದ ಸೆಂಟ್ರಲ್ ಲೀಸ್ಟಲ್ಲಿ ಯಾವ್ಯಾವ ಕೆಟಗರಿ OBC NCL ಲೀಸ್ಟಲ್ಲಿ ಬರುತ್ತೆ ಅನ್ನೋದನ್ನು ನಾವು ಅದರಲ್ಲಿ ಚೆಕ್ ಮಾಡ್ಕೋಬೋದು. ಆ ಕ್ಯಾಸ್ಟು ಈಗ ಯಾವುದಾದ್ರೂ ಎಕ್ಸಾಂಪಲ್ ನಂದೊಂದು ಗೊಲ್ಲ ಅಂತ ಇತ್ತು ಅಂದರೆ ಆ ಕ್ಯಾಸ್ಟು OBC NCLಗೆ ಬರುತ್ತೆ ಅನ್ನೋದಾದರೆ ಅದನ್ನು ನಾನು OBC NCL ಸರ್ಟಿಫಿಕೇಟ್ನ ನಾನು ಮಾಡಿಸ್ಕೋಬೋದು. ಸೊ ನಿಮಗೆ ಆ ವೆಬ್ಸೈಟ್ ಲಿಂಕ್ ಹೇಳ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ OBC ಲೀಸ್ಟ್ ಇದೆ, ಸೆಂಟ್ರಲ್ ಲೀಸ್ಟು. ಸೊ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಮ್ಮ ಕರ್ನಾಟಕದಿಂದ ಯಾವ್ಯಾವ ಜಾತಿಗಳು OBC NCL ಲೀಸ್ಟಲ್ಲಿ ಬರುತ್ತೆ ಅನ್ನೋದು ಲೀಸ್ಟ್ ಕೊಟ್ಟಿದ್ದಾನೆ. ಟೋಟಲಾಗಿ 1ಇಂದ ಹಿಡಿದ್ಬಿಟ್ಟು 199 ಅಂದರೆ ಇಲ್ಲಿರ್ತಕ್ಕಂಥ ಯಾವ ಕ್ಯಾಸ್ಟು ಈ ಕ್ಯಾಸ್ಟು ನಿಮಗೆ ಇತ್ತು ಅಂದರೆ ಇದು OBC NCLಗೆ ಬರುತ್ತೆ. ಸೊ ಆವಾಗ ನೀವು OBC NCL ಸರ್ಟಿಫಿಕೇಟ್ನ ಮಾಡಿಸ್ಕೋಬೋದು. ನೆಕ್ಸ್ಟ್ ಇನ್ನೊಂದಿದೆ EWS ಅಂತೇಳಿ. ಸೊ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಬರುತ್ತೆ. ಸೊ ಇದನ್ನು ಬೇಕಿದ್ರೆ ನೀವು ಬಂದರೆ ಮಾಡಿಸ್ಕೋಬೋದು. ಇದಿಷ್ಟು ಕ್ಯಾಸ್ಟ್ ಡೀಟೇಲ್ಸು. ನೀಟ್ ಅಪ್ಲಿಕೇಶನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀನಿ. ನೀಟ್ ಅಪ್ಲಿಕೇಶನ್ಗೆ ಮೇನ್ ಇಲ್ಲಿ ಫೋಟೋನೇ ಇಂಪಾರ್ಟೆಂಟು. ಇಲ್ಲಿ ಫೋಟೋ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗುತ್ತೆ. ನಂತರ 4x6 ಓಕೆ 2 ರೀತಿ ಫೋಟೋ ಬೇಕಾಗುತ್ತೆ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ನೆಕ್ಸ್ಟು ಇನ್ನೊಂದು 4x6 ಫೋಟೋ ಇರಬೇಕಾಗುತ್ತೆ. ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಾಗುತ್ತೆ. ನಂತರ ಫೋಟೋ ಕೆಳಗಡೆ ನಿಮ್ಮದು ಹೆಸರು ಮೆನ್ಷನ್ ಆಗಿರಬೇಕು. ನಂತರ ಫೋಟೋ ಯಾವತ್ತು ತೆಗ್ಸಿದ್ದೀರಾ ಅಂದರೆ ಇವತ್ತು ಫೆಬ್ರವರಿ 8ನೇ ತಾರೀಕು ತೆಗ್ಸಿದ್ದೀರ ಅಂದರೆ 8 ಫೆಬ್ರವರಿ 2026 ಅಂತ ಡೇಟ್ ಕೂಡ ಮೆನ್ಷನ್ ಆಗಿರಬೇಕು. ನಂತರ ಅದೇ ರೀತಿ ಇಲ್ಲಿ ಕ್ಯಾಂಡಿಡೇಟ್ದು ಲೆಫ್ಟು ಮತ್ತು ರೈಟ್ ಹ್ಯಾಂಡು ಫಿಂಗರ್ಸ್ ತಮ್ಮ ಇಂಪ್ರೆಷನ್ ಕೇಳಿದ್ದಾನೆ. ಸೊ ಅದನ್ನು ಒಂದು ವೈಟ್ ಪೇಪರ್ ಮೇಲೆ ಫಿಂಗರ್ಸು ತಂಬ್ ಹಾಕಬೇಕಾಗುತ್ತೆ. ಸೊ ಫಸ್ಟ್ ಬೇಕಾಗಿರೋದು ಫೋಟೋ, ನೆಕ್ಸ್ಟು ಸಿಗ್ನೇಚರು ಮತ್ತು ಲೆಫ್ಟು ಮತ್ತು ರೈಟ್ ಹ್ಯಾಂಡು ಫಿಂಗರ್ ತಮ್ಮ ಇಂಪ್ರೆಷನ್ ಬೇಕಾಗುತ್ತೆ. ನೆಕ್ಸ್ಟು SC ST ಕ್ಯಾಸ್ಟು OBC NCL ಆ ಥರ ಕ್ಯಾಸ್ಟ್ ಇತ್ತು ಅಂದರೆ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕಾಗುತ್ತೆ. ನೆಕ್ಸ್ಟು 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟು ಯಾರಾದರೂ ಸೆಕೆಂಡ್ PUC ಅಂದರೆ ಯಾರು ರಿಪೀಟರ್ಸು, ಸೊ ಲಾಂಗ್ ಟರ್ಮ್ ಹೋಗಿರ್ತಾರಲ್ಲ ಅವರು ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗ್ಬೇಕಾಗುತ್ತೆ. ಮೇನ್ ಏನಪ್ಪ ಅಂದರೆ ಇಲ್ಲಿ ಆಧಾರು ಮತ್ತು 10th ಮಾರ್ಕ್ಸ್ ಕಾರ್ಡಲ್ಲಿ ನೇಮು ಮಸ್ಟ್ ಆ್ಯಂಡ್ ಶುಡ್ ಆಗಿ ಮ್ಯಾಚ್ ಆಗಿರಬೇಕಾಗುತ್ತೆ. ಸೊ ಆಲ್ರೆಡಿ ಎಲ್ಲರೂ ಅದನ್ನು ಮಾಡಿಸ್ತಾ ಇದ್ದೀರಾ. ಓಕೆ, ಇದಿಷ್ಟು ನಿಮಗೆ ಬೇಕಾಗಿರತಕ್ಕಂಥ ಡಾಕ್ಯುಮೆಂಟ್ಸು ನೀಟ್ ಅಪ್ಲೈ ಮಾಡಲಿಕ್ಕೆ. ಓಕೆ, ಅಪ್ಲಿಕೇಶನ್ನು ರಿಜಿಸ್ಟ್ರೇಷನ್ ಫಾರ್ ನೀಟು ಲೈವ್ ಸ್ಟಾರ್ಟ್ ಆಗಿದೆ.
ಓಕೆ, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು 8 ಮಾರ್ಚ್ ಇದೆ. ಇದರೊಳಗಡೆ ಅಪ್ಲಿಕೇಶನ್ ಹಾಕಿ. ನಂತರ ನೀಟಲ್ಲಿ ನಿಮಗೆ ಮೆಡಿಕಲ್ ಮತ್ತು ಡೆಂಟಲ್ ಮಾಡಬೇಕಂತ ತುಂಬ ಆಸೆ ಇರುತ್ತೆ. ಸೊ ಹಾಗಾಗಿ ಅವರೆಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀಟ್ ಅಪ್ಲಿಕೇಶನ್ ಅಪ್ಲೈ ಮಾಡಲೇಬೇಕಾಗುತ್ತೆ. ಸೊ ಸಿ ಇ ಟಿ ಥ್ರೂಯಿಂದ ಯಾರ್ಯಾರು ನೀಟ್ ರಿಜಿಸ್ಟ್ರೇಷನ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಅವರನ್ನು ಮಾಡಲೇಬೇಕಾಗುತ್ತೆ. ಸೊ ಇದಿಷ್ಟು ನೀಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.